ಎರಡನೆಯದಾಗಿ ಬರುವ ಘೋರವಾಗಿರುವಂತಹ ಭಯಂಕರ 2021ರಲ್ಲಿ ನೀವು ಎದುರು ನೋಡುವ ಭಯಂಕರ ಆರ್ಥಿಕತೆಯ ನಷ್ಟ. ಎಕನಾಮಿಕ್ ಆರ್ಥಿಕತೆಯಲ್ಲಿ ಉಂಟಾಗಿರುವಂತಹ ನಷ್ಟದಲ್ಲಿಯೇ ನೀವು 2021ರೊಳಗೆ ಹೋಗುತ್ತಿದ್ದೀರಾ. 2021 ಒಂದು ಸಮೃದ್ಧಿಯಾಗಿರುವಂತಹ ಒಂದು ವರ್ಷವಾಗಿರುವುದಿಲ್ಲ. 2017-18ರಲ್ಲಿ ಪ್ರಾರಂಭವಾಯಿತು. ದೇಶ ಸಾಲ ಮಾಡಿ ಹಾಗೆ ಪಡೆದು ಜನಗಳನ್ನು ಮುಟ್ಟಳರನ್ನಾಗಿಸಿ ಅವರ ಕೈಯಲ್ಲಿರುವುದನ್ನು ಕಿತ್ತುಕೊಂಡು, ನೀವು ಸಂಬಳ ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ಇದಕ್ಕೆ ಅಂತ ಎಲ್ಲದೂ ಕಿತ್ಕೊಂಡು ನೀವು ಮನೆಗೆ ಹೋಗ್ಬೇಕಾದ್ರೆ 10 ರೂಪಾಯಿ ಮಾತ್ರ ಕೊಟ್ಟು ಕಳಿಸಿ, ಹೋಗಪ್ಪ ನೀನು ಹೆಂಡತಿ ಕೊಡು ಅಂತ ಕಳಿಸ್ತಾರೆ. ಹೀಗೆ ಇದೆ ನೋಡಿರಿ. ಏನನ್ನು ಮುಟ್ಟಿದರೂ ತೆರಿಗೆ, ಏನು ಮುಟ್ಟಿದ್ರೂ ಕೂಡ ಒಬ್ಬ ವ್ಯಕ್ತಿಯು ತನ್ನ ಸಂಬಳವನ್ನು ಸರಿಯಾಗಿ ಮನೆಗೆ ತಂದು ಸೇರಿಸಕ್ಕಾಗಲ್ಲ. ಒಬ್ಬ ಕಳ್ಳ ಅದನ್ನು ಕದಿಯುವುದಿಲ್ಲ. ಕಳ್ಳ ಅಲ್ಲ, ಸಿಸ್ಟಮ್ ಕದಿಯುವುದು. ನೀವು ಎಲ್ಲೇ ಹಾಕಿದ್ರೂ ಕೂಡ ನಿಮ್ಮ ಹಣವನ್ನು ತೆಗೆಯುವುದು ಅರ್ಧ. ಅವನ ಕೈಯಲ್ಲಿ ಚಿಪ್ಪು ಕೊಟ್ಟು ಕಳಿಸುವುದು. ಆರ್ಥಿಕತೆಯ ನಷ್ಟ ಉಂಟಾಗುವುದು. ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮ ಹಣವನ್ನು ನೀವು ಕಳೆದುಕೊಳ್ಳುತ್ತಿದ್ದೀರಾ. ಒಳ್ಳೆಯ ದಿನಗಳು ಕಾಲವು ಬಂದಿದೆ ಎಂಬುದಾಗಿ ನೀವು ನೆನೆಸುವ ಸಮಯದಲ್ಲಿ ಕೊರೋನಾ ಬಂದಿತು. ಕೊರೋನಾ ಬಂದಿದ್ದರಿಂದಲೇ ಕಂಡ್ರಿ ಬಿದ್ದೋಯ್ತು. ಆ ರೀತಿ ಹೇಳುವುದಕ್ಕೆ ಒಂದು ನೆಪ ಬಂದಾಯಿತು. ಸತ್ಯ ಅದಲ್ಲ. ದೇಶ ಅದಕ್ಕೂ ಮುನ್ನವೇ ಕುಂಟುತ್ತ ನಡೆಯುತ್ತಾ ಇದೆ. ಇದರಲ್ಲಿ ಒಟ್ಟುಮೊತ್ತವಾಗಿ ಕಾಲೇ ತೆಗೆಯುವಷ್ಟು ದೊಡ್ಡ ಪೆಟ್ಟು ಬಿದ್ದಿದೆ. ಹಾಗಾದರೆ ದೇಶ ಯಾವ ಸ್ಥಿತಿಗೆ ಹೋಗುವುದು ಯೋಚನೆ ಮಾಡಿ ನೋಡಿ. ಹಲವು ಸಾವಿರಾರು ಮಂದಿ ದೇಶದಲ್ಲಿ ಲಕ್ಷಗಟ್ಟಲೆ ಜನ ಕೆಲಸ ಕಳೆದುಕೊಂಡಿದ್ದಾರೆ. ವ್ಯಾಪಾರ ಬಿದ್ದು ಹೋಗಿದೆ, ಕೆಲಸ ಮಾಡೋಕ್ಕಾಗ್ತಿಲ್ಲ. ವ್ಯಾಪಾರವನ್ನು ಮಾಡಿ ಸಂಪಾದನೆ ಮಾಡಿದರೂ ಆ ಹಣವನ್ನು ಖರ್ಚು ಮಾಡಲಾಗುತ್ತಿಲ್ಲ. ಕಠಿಣವಾದ ಕಾಲ. ಹಲವು ಊರುಗಳಲ್ಲಿ ಬಹಳ ವ್ಯಾಪಾರಗಳು ಎಲ್ಲವೂ ಮುಚ್ಚಲ್ಪಟ್ಟಿತ್ತು. ಕೆಲಸಕ್ಕೆ ಹೋದರೆ ಕೆಲಸವೆಲ್ಲ ಮುಚ್ಚಲ್ಪಟ್ಟಿತ್ತು. ಉದ್ಯೋಗಗಳು ಇಲ್ಲದಂತಾಗಿವೆ. ನಮ್ಮ ಮಕ್ಕಳ ಭವಿಷ್ಯ ಏನಾಗುವುದೋ ಗೊತ್ತಿಲ್ಲ. ಎಲ್ಲರೂ ಸುಮ್ಮನೆ ಹಾಗೆ ಕೂತಿದ್ದಾರೆ. ಅವ್ರಿಗೇನು ಸಂತೋಷ ಹಾಲಿಡೇ ಎಂಬುದಾಗಿ. ಅವರ ಭವಿಷ್ಯವೇನು ನಾವು ಬಂದು ಚಿಂತೆ ಮಾಡ್ತಿದ್ದೀವಿ. ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡಿದ ಟೀಚರ್ಸ್ ನೋಡಿರಿ, ಅವರಿಗೆ ಸಂಬಳ ಕೊಡೋಕ್ಕೆ ದಾರಿ ಇಲ್ಲ. ಗೌರ್ಮೆಂಟ್ ಟೀಚರ್ಸ್ ತಪ್ಪಿಸ್ಕೊತಾರೆ. ಪ್ರೈವೇಟ್ ಟೀಚರ್ಸ್ಗೆ ಸಂಬಳ ಇಲ್ಲ. ಒಂದು ಸುದ್ದಿ ವಾಹಿನಿಯಲ್ಲಿ ಇದನ್ನು ತೋರಿಸ್ತಾರೆ. ಒಂದು ಬೀದಿಯಲ್ಲಿ ಬಜ್ಜಿ ವ್ಯಾಪಾರ ಮಾಡ್ತಿದ್ದಾರೆ. ಅವರು MA BEd ಮಾಡಿರೋರು. ಇನ್ನೊಬ್ಬರು ಬಂದು ಮಾಸ್ಕ್ ಮಾರಾಟ ಮಾಡುತ್ತಿದ್ದಾರೆ. ಹೊರಗೆ ರಸ್ತೆಯಲ್ಲಿ ನಿಂತು ಒಂದು ಚಿಕ್ಕ ಟೇಬಲನ್ನು ಹಾಕಿಕೊಂಡು ಅವರು MA BEd ಮಾಡಿದವರು. ಸಂಬಳ ಇಲ್ಲ, ಸ್ಕೂಲಲ್ಲಿ ಕೆಲಸ ಇಲ್ಲ. ಬೀದಿಗೆ ಬಂದಾಯಿತು ಎಲ್ಲರೂ. ಆರ್ಥಿಕತೆಯ ಮುಗ್ಗಟ್ಟು ದೊಡ್ಡ ಸ್ಥಾನದಿಂದ ಕೆಳಮಟ್ಟದವರೆಗೂ ಎಲ್ಲರನ್ನೂ ಬಾಧೆಗೆ ಒಳಪಡಿಸುತ್ತಿದೆ. ದೇಶದಲ್ಲಿ ಯಾರನ್ನೋ ಮೆಚ್ಚಿಸುವ ಒಂದು ಸಲುವಾಗಿ ಒಂದೊಂದು ಸಾಧಾರಣ ಪ್ರಜೆಯನ್ನು ಕೂಡ ಕೊಳ್ಳೆಯನ್ನು ಒಡೆದು ನಡು ರಸ್ತೆಯಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ. ನಂತರ ನಾವು ಎದುರು ನೋಡಬೇಕಾಗಿರುವಂಥದ್ದು ಕ್ಷಾಮ. ಬರಗಾಲ ಬರುವುದು. ಕ್ಷಾಮ ಅಂತ ಹೇಳಿದರೆ ಬೆಳೆಯೆಲ್ಲ ಬರಲ್ಲ ಅಂತಲ್ಲ, ಬೆಳೆಯೆಲ್ಲ ಬರುವುದು. ಆದರೆ ನಿಮಗದು ಸಿಗೋದಿಲ್ಲ. ನಿಮ್ಮ ತಟ್ಟೆಯಲ್ಲಿ ಬಂದು ಬಿದ್ದಿರ್ತಾನೆ ಅದು. ಬೆಳೆಯುವಂತೆ ತೋರ್ಪಡುವುದು. ಬೆಳೆದದ್ದನ್ನೆಲ್ಲ ತೆಗೆದುಕೊಂಡು ಹೋಗುವಾಗಿ ಒಂದು ಕಾನೂನು ಬಂದಿದೆ ಇವತ್ತು. ತಮ್ಮ ಸ್ವಂತ ನೆಲದಲ್ಲಿ, ಆ ಒಂದು ಕಾನೂನಿನಲ್ಲಿ ಸರಳವಾಗಿ ಹೇಳುವುದಾದರೆ, ತಮ್ಮ ಸ್ವಂತ ನೆಲದಲ್ಲಿ ಕೂಲಿಗೆ ಕೆಲಸ ಮಾಡುವರು ಬರುವ ದಿನದಲ್ಲಿ ಅವರು ಬೆಳೆಯುವಂತಹ ಬೆಳೆಯಲ್ಲಿ ಬರುವ ಫಸಲನ್ನು, ಎಲ್ಲ ಧಾನ್ಯಗಳನ್ನು ಒಂದು ಕಂಪನಿ ಬಂದು ತೆಗೆದುಕೊಂಡು ಹೋಗುವುದು. ನೀವು ಅದನ್ನು ಕಂಪನಿಯಲ್ಲೇ ಪಡೆಯಬೇಕು. ಯಾರು ಆ ಬೆಳೆಯನ್ನು ಬೆಳೆದ ವ್ಯಕ್ತಿಯೇ ಕಂಪನಿಯಲ್ಲೇ ಪಡೆಯಬೇಕು. ಅದರ ನಂತರ ಆ ಕಂಪನಿ ಯಾವ ಬೆಲೆಯನ್ನು ಇಡುತ್ತಾರೋ ಅದೇ ಬೆಲೆ ನಿಮಗೆ. ಈಗೆಲ್ಲ 40-45 ಕೊಟ್ಟು ಪಡೆಯುವಂಥ ಕಾಲ ಹೋಗಿ 450-400 ಕೊಟ್ಟು ಪಡಿಬೇಕು. ಬೇರೆ ದಾರಿ ಇಲ್ಲ. ಏನು ಮಾಡೋದು? ಕ್ಷಾಮ ಬರುವುದು. ಹಾಗೆಯೇ ಹಾಗಾದರೆ ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಹಾದು ಹೋಗುತ್ತೇವೆ. ಈ ಬರಗಾಲದಲ್ಲಿ ನಾವು ಹೇಗೆ ನಡೆಯಬೇಕು? ಸತ್ಯವೇದದಲ್ಲಿ ಬರಗಾಲ ಉಂಟಾದಾಗ ಬರಗಾಲದ ಹಿನ್ನೆಲೆಯಲ್ಲಿ ಮಾನವರ ತಪ್ಪುಗಳು ಕಾರಣವಾಗಿದೆ ಎನ್ನುವುದನ್ನು ಹಲವು ಕಡೆಗಳಲ್ಲಿ ಹೇಳಲ್ಪಟ್ಟಿದೆ. ಸತ್ಯವೇದದಲ್ಲಿ ಎಲ್ಲಿ ಕ್ಷಾಮ ಉಂಟಾಗಿದೆ ಎಂದು ಹೇಳಲ್ಪಟ್ಟಿದೆಯೋ ಆ ಸ್ಥಳವೆಲ್ಲವನ್ನು ನೋಡುವಾಗ ಮಾನವರ ಪಾಪವಿರುವುದು. ಒಬ್ಬ ದಾವೀದನ ತಪ್ಪಿರುವುದು, ಒಬ್ಬ ಆಹಾಬನ ತಪ್ಪಿರುವುದು, ಒಂದು ದೇಶದ ತಪ್ಪಿರುವುದು, ಯಾರೋ ಒಬ್ಬರ ಆ ದೇಶದ ಜನಗಳ ಪಾಪವಿರುವುದು. ಆ ತಪ್ಪುಗಳಿದ್ದರೆ ಮಾತ್ರ ಆ ರೀತಿ ನಡೆಯುವುದು. ಮೊದಲ ಕ್ಷಾಮದ ಕುರಿತಾಗಿ ನಾವು ಓದೋಣ. 2 ಸಮುವೇಲನ ಪುಸ್ತಕ 21ನೇ ಅಧ್ಯಾಯ 1ನೇ ವಾಕ್ಯ. ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ ಬರವಿತ್ತು. ದಾವೀದನು ಯೆಹೋವನನ್ನು ವಿಚಾರಿಸಲು ಆತನು ಕ್ಷಾಮ ಉಂಟಾದಾಗ ಮೊದಲು ದೇವರ ಬಳಿ ಹೋಗಿ ಅವರು ಮಾಡಿದ ಒಂದು ಕಾರ್ಯ, ನನ್ನ ದೇಶದಲ್ಲಿ ಆರ್ಥಿಕತೆಯ ಮುಗ್ಗಟ್ಟು, ಕ್ಷಾಮ ಉಂಟಾಗುವುದಕ್ಕೆ ಕಾರಣವೇನೆಂದು ಕರ್ತನ ಬಳಿ ಹೋಗಿ ವಿಚಾರಿಸಿದ. ನನ್ನ ದೇಶ ಚೆನ್ನಾಗಿಯೇ ಮಳೆ ಬರುತ್ತಿದೆ, ಬೆಳೆಯುತ್ತಿದೆ. ನಮ್ಮ ದೇಶದಲ್ಲಿ ಎಲ್ಲ ಸಂಪನ್ಮೂಲಗಳಿವೆ. ಆದರೆ ನಮಗೆ ಒಳ್ಳೆಯ ಜೀವಿತ ಬದುಕಲಾಗುತ್ತಿಲ್ಲ. ಇಂಡಿಯಾ ಥರ ಒಂದು ದೇಶವನ್ನು ಎಲ್ಲೂ ನೋಡಲಾಗುವುದಿಲ್ಲ. ಒಂದು ಕಾಲದಲ್ಲಿ ಚರಿತ್ರೆಯು ಇತಿಹಾಸವು ಹೇಳುವಂತಹ ಒಂದು ಪೂರ್ವದ ಕಾಲದಲ್ಲಿ ಭಾರತ ಎನ್ನುವಂಥದ್ದು ಹಲವು ದೇಶಗಳಿಗೆ
ಒಂದು ಕನಸಿನ ದೇಶವಾಗಿಯೇ ಇತ್ತು. ಲೋಕವನ್ನು ಸುತ್ತಿ ಬಂದವನ್ನೆಲ್ಲ ಇಂಡಿಯಾವನ್ನು ಕಂಡುಹಿಡಿಯಬೇಕೆಂಬುದಾಗಿಯೇ ಬಂದನು. ಮೆಕಲನಾಗಿರಬಹುದು, ವಾಸ್ಕೋಡಗಾಮವಾಗಿರಬಹುದು, ಕ್ಯಾಪ್ಟನ್ ಕುಕ್ನಂತವರಿರಬಹುದು. ಹೊರಟು ಬಂದು ಕಂಡುಹಿಡಿಯಲು ಭಾರತ ದೇಶವನ್ನು ಕಂಡುಹಿಡಿಯಲೇ ಅವರು ಹೊರಟರು. ಹಾಗಾದರೆ ಭಾರತ ಒಂದು ಕನಸಿನ ದೇಶ. ಇಂಡಿಯಾದಲ್ಲಿ ಎಲ್ಲಾ ವಿಧವಾದ ಕ್ಲೈಮೇಟ್ಗಳು ಇವೆ. ಹಿಮವೂ ಇದೆ, ಮರಳು ಭೂಮಿಯೂ ಇದೆ, ಬೆಟ್ಟಗಳಿವೆ, ದೊಡ್ಡದಾಗಿ ಹರಿಯುವಂತಹ ಹೊಳೆಗಳಿವೆ, ಎಲ್ಲ ಸಂಪನ್ಮೂಲವೂ ಇದೆ. ಜಗತ್ತಿನ ದೊಡ್ಡ ದೊಡ್ಡ ನದಿಗಳು, ಬತ್ತಿ ಹೋಗದಿರುವಂತಹ ಜೀವ ನದಿಗಳು ಇವೆ. ಇಷ್ಟೆಲ್ಲ ಇದ್ರೂ ಕೂಡ ಹೊಟ್ಟೆಯಲ್ಲಿ ಹಸಿವಿದೆ, ಕೈಗೆ ಏನು ಸಿಕ್ಕುತ್ತಿಲ್ಲ, ಬಡತನವಿದೆ, ಕಷ್ಟವಿದೆ. ಕಾರಣ ಏನು? ನಮಗೆ ಎಲ್ಲ ಇದ್ರೂ ಕೂಡ ನಮ್ಮ ದೇಶವು ಒಂದು ಆಫ್ರಿಕಾ ಥರದ ದೇಶ ಅಂದರೆ ಪರವಾಗಿಲ್ಲ, ರೈಟು, ಎಲ್ಲ ಇದೆಯಲ್ಲ, ಆದರೂ ಯಾಕೆ ನಮ್ಮ ಕೈಗದು ಸಿಗ್ತಾ ಇಲ್ಲ? ಯಾಕೆ ನಮ್ಮ ಜೀವನ ಬದಲಾಗಲಿಲ್ಲ? ರಸ್ತೆಯ ಬದಿಯಲ್ಲಿ ಮಲಗುವವರು ಇನ್ನೂ ಇದ್ದಾರಲ್ಲ, ಯಾಕೆ ಹೀಗೆ ನಡೆಯುತ್ತಿದೆ? ಅವನು ಕೇಳಿದ, ಯಾಕೆ ದೇವರೇ? ಆಗ ದೇವರು ಹೇಳಿದರು, ಸೌಲನು ಗಿಬ್ಯೋನರನ್ನು ಕೊಲ್ಲಿಸಿದರಿಂದ ಅವನ ಮೇಲೂ ಅವನ ಮನೆಯವರ ಮೇಲೂ ರಕ್ತಪಾರಾಧವಿರುತ್ತದೆ ಎಂದು ಉತ್ತರ ಕೊಟ್ಟನು. ಸೌಲನು ಎನ್ನುವ ಅರಸನು ಗಿಬ್ಯೋನರನ್ನು ಹೋಗಿ ಕೊಂದ ನೋಡು, ಅವರ ರಕ್ತಾಪರಾಧದಿಂದಲೇ ಇದು ಉಂಟಾಯಿತು. ಆಗ ಯಾವುದರಿಂದ ಈ ಕಾರ್ಯವು ಬರುತ್ತದೆ ಎಂಬುದು ದೇವರ ಬಳಿ ವಿಚಾರಿಸಿ ಅದನ್ನು ನಿವಾರಿಸಿಕೊಳ್ಳಲು ಕಲಿಯಬೇಕು. ಆಗಲೇ ಇದು ಹೋಗುವುದು. ಆಗ ಅರಸನಾದ ದಾವೀದನು ಗಿಬ್ಯೋನರನ್ನು ಕರೆದು, ಗಿಬ್ಯೋನ್ಯರು ಇಸ್ರಾಯೇಲ್ ಕುಲಗಳಿಗೆ ಸೇರಿದವರಲ್ಲ, ಅವರು ಉಳಿದ ಅಮೋರಿಯರು ಅಷ್ಟೇ. ಇಸ್ರಾಯೇಲರು ಅವರನ್ನು ಕೊಲ್ಲುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರು. ಸೌಲನು ಇಸ್ರಾಯೇಲ್ ಮತ್ತು ಯಹೂದ ಕುಲಗಳ ಮೇಲೆ ತನಗಿದ್ದ ಅಭಿಮಾನದ ದೆಸೆಯಿಂದ ಇವರನ್ನು ನಿರ್ಮಾಣಗೊಳಿಸಬೇಕೆಂದಿದ್ದನು. ಕರ್ತನು ಇವರನ್ನು ಒಂದು ಅಲೆಮಾರಿಗಳಾಗಿ ಅಥವಾ ವಲಸೆ ಬಂದವರಾಗಿ ನಿಮ್ಮ ಮಧ್ಯದಲ್ಲಿ ಅವರು ಇರಲಿ ಎಂಬುದಾಗಿ ಅವರನ್ನು ಕರೆದುಕೊಂಡು ಬಂದು ಅವರ ಮಧ್ಯದಲ್ಲಿಟ್ಟು ಇಸ್ರಾಯೇಲ್ ಜನಗಳ ಮಧ್ಯೆ ಸೇರಿಸಿಟ್ಟಿದ್ದರು. ಇಸ್ರಾಯೇಲ್ಯರು ಅವರು ದೇಶದಿಂದ ಹೊರಟಾಗ ಇವರು ಕೂಡ ಆ ವಾಗ್ದಾನವನ್ನು ನಂಬಿ ಅನ್ಯ ಜನಾಂಗದವರು ಅವರು ಇವರೊಟ್ಟಿಗೆ ಅಂಟಿಕೊಂಡು ಕೆಂಪು ಸಮುದ್ರದ ಮಾರ್ಗವಾಗಿ ಬಂದನು. ಕಡೆಯದಾಗಿ ನೋಡಬೇಕಾದರೆ ಅನ್ಯರು ಕೂಡ ಇಸ್ರಾಯೇಲರೊಟ್ಟಿಗೆ ದೇವರ ವಾಗ್ದಾನವನ್ನು ನಂಬಿ ಹೊರಟು ಬಂದರು. ಈಗ ಅವರು ಏನು ಮಾಡೋದು ಅಂದರು. ಆಗ ಕರ್ತನು ಹೇಳಿದನು, ಇವರು ನಿಮ್ಮ ಮಧ್ಯದಲ್ಲಿ ಇರಲಿ. ಅವನ ಆಶ್ರಯವನ್ನು ಹುಡುಕಿ ಬಂದನಲ್ಲ, ನಾನು ಹೇಳಿದ ವಾಗ್ದಾನವನ್ನು ನಂಬಿ ನಿನ್ನ ಜೊತೆಯಲ್ಲಿ ಅವನು ಬಂದನಲ್ಲ, ಅವನು ನಿನ್ನ ಮಧ್ಯದಲ್ಲಿರಲಿ, ಕೆಲಸವನ್ನು ಕೊಟ್ಟು ನಿನ್ನ ಮಧ್ಯದಲ್ಲಿಟ್ಟುಕೋ. ಆ ರೀತಿ ಅವರಿಗೆ ಅಭಯವನ್ನು ಕೊಟ್ಟು ಇಡಲ್ಪಟ್ಟವರೇ ಗಿಬ್ಯೋನರು. ಆದರೆ ಈ ಸೌಲನು ಏನು ಮಾಡಿದನು? ಅವರ ಆ ಒಂದು ವೀರವನ್ನು, ಪರಾಕ್ರಮವನ್ನು ತೋರಿಸುವ ಸಲುವಾಗಿ, ಯಹೂದದ ಮೇಲೆ ಎಷ್ಟು ವೈರಾಗ್ಯವನ್ನು ಇಟ್ಟಿದ್ದೇನೆಂಬುದಾಗಿ ತೋರಿಸುವುದಕ್ಕಾಗಿ ಇವರನ್ನು ಒಡೆದು ಕೊಲೆ ಮಾಡಲು ಆರಂಭಿಸಿದ. ಪಾಪ ಅವರಿಂದ ಓಡಕ್ಕೂ ಆಗಲಿಲ್ಲ, ಬಚ್ಚಿಕೊಳ್ಳಕ್ಕೂ ಆಗಲಿಲ್ಲ. ಕೆಲವ್ರನ್ನ ನೋಡಿದ್ರೆ ತಮ್ಮ ಶಕ್ತಿಯನ್ನು ತೋರಿಸಿಕೊಳ್ಳಲು ರೋಡೊಳಗೋನು ಯಾರನ್ನೋ ಒಬ್ಬನ ಹಿಡಿದು ಹೊಡೆದು ನೋಡ್ದ, ಆ ಥರ ಅದೇ ರೀತಿ ಮಾಡಿದನು. ಕರ್ತನು ಆದ್ದರಿಂದ ದೇಶದ ಮೇಲೆ ಕ್ಷಾಮವನ್ನು ಬರಮಾಡಿದನು. ಆದ್ದರಿಂದ ದಾವೀದನು ಗಿಬ್ಯೋನರನ್ನು ನೋಡಿ, ನಾನು ನಿಮಗೆ ಮಾಡಬೇಕಾದದ್ದು ಏನು ಎಂದನು. ಹಾಗಾದರೆ ದೇಶದಲ್ಲಿ ಒಂದು ಆರ್ಥಿಕತೆಯ ಮುಗ್ಗಟ್ಟು ಉಂಟಾದರೆ, ಈ ರೀತಿ ಇದೆ ಎಂದು ನಮಗೆ ಗೊತ್ತಾದರೆ ಅದರ ಕಾರಣ ಏನೆಂಬುದಾಗಿ ಕಂಡು ಹಿಡಿದು ಮೊದಲು ಅದನ್ನು ರೆಕ್ಟಿಫೈ ಮಾಡಬೇಕು. ಅದೇ ಬಹಳ ಇಂಪಾರ್ಟೆಂಟ್. ಅದನ್ನು ನಿವಾರಿಸಬೇಕು. ಅದನ್ನೇ ಅವರಲ್ಲಿ ಮಾಡ್ತಾರೆ. ಅವರಲ್ಲಿ ಹೇಳ್ತಾರೆ, ನಮ್ಮ ಜನಗಳನ್ನು ಕೊಲೆಗೈದಿದ್ದಾರೆ, ನಮಗೆ ಮಾತಾಡಲು ಯಾರೂ ಇಲ್ಲ, ನಾವು ನಿಮ್ಮನ್ನೇ ನಂಬಿ ನಿಮ್ಮ ಮನೆಯ ಬಾಗಿಲಲ್ಲಿ ಕಾವಲು ಕಾಯುತ್ತಿರುವವರು, ನಮಗೆ ಬೇರೆ ಹೋಗಲು ಸ್ಥಳವಿಲ್ಲ, ನಿಮ್ಮನ್ನು ಆತುಕೊಂಡು ಜೀವಿಸುವವರು, ನಿನ್ನ ನೆರೆಯವನಿಗೆ ಕೇಡು ಮಾಡಬೇಡ ಎನ್ನುವಂಥದ್ದು ಸತ್ಯವೇದದಲ್ಲಿ ಬರೆದಿದೆಯಲ್ಲ, ನಮಗೆ ಓಡಲು ಸ್ಥಳವಿಲ್ಲ, ಏನ್ ಮಾಡೋದು? ಕತ್ತರಿಸಿದನು. ತಕ್ಷಣ ಅವರನ್ನು ಕರೆದು ಅವರಿಗೆ ಅದಕ್ಕೆ ಬದಲಾಗಿ ನಾನು ಮಾಡಬೇಕಾಗಿರುವ ಪ್ರಾಯಶ್ಚಿತ್ತವಾದರೂ ಏನು ಎಂದು ಕೇಳುತ್ತಾರೆ. ನೋಡಿರಿ, ಆದ್ದರಿಂದ ದಾವೀದನು ಗಿಬ್ಯೋನರನ್ನು ನೋಡಿ, ನಾನು ನಿಮಗೆ ಮಾಡಬೇಕಾದದ್ದು ಏನು? ನೀವು ಯೆಹೋವನ ಸ್ವಾಸ್ಥ್ಯವನ್ನು ಆಶೀರ್ವದಿಸುವಿರಿ ಎಂದು ಕೇಳಿದನು. ನಾನು ನಿಮಗೆ ಪ್ರಾಯಶ್ಚಿತ್ತವಾಗಿ ಏನನ್ನು ಕೊಡಬೇಕು ಎಂದು ಕೇಳಿದನು. ಅದನ್ನೇ ನೀವು ಮೊದಲು ಮಾಡಬೇಕು.